ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಭಾರತ ಹಿಂದೂ ರಾಷ್ಟ್ರವಾಗಬಾರದು ಅನ್ನುವ ಹೇಳಿಕೆ ಎಲ್ಲ ಕಡೆ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಇಂಥದ್ದೊಂದು ಹೇಳಿಕೆ ಬಂದರೆ BJPಗರು ಬಿಡಬೇಕಾ? ಕಾಯ್ತಾ ಇರ್ತಾರೆ. ಅದು ಹೆಂಗ್ರಿ ಸಾಧ್ಯ, ಅದು ಹೆಂಗ್ರಿ ನೀವು ಇಂಥ ಹೇಳಿಕೆ ಕೊಟ್ರಿ, ಹಾಗೆ ಹೀಗೆ ಅಂತೇಳಿ. ಸೊ ನನಗನ್ಸುತ್ತೆ ಇಂಥ ಹೇಳಿಕೆಗಳು, ಇಂಥ ಚರ್ಚೆಗಳು ನಿಜಕ್ಕೂ ಅಗತ್ಯ ಇದೆಯಾ? ನಮ್ಮ ಈ ಭಾರತದ ವ್ಯವಸ್ಥೆಯಲ್ಲಿ ಯಾವ ವಿಚಾರಗಳು ಬಹಳ ಇಂಪಾರ್ಟೆಂಟು, ಅದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ಆದಾಗ್ಯೂ ಕೂಡ ಒಂದು ಚರ್ಚೆ ಬಂದಿದೆ. ಚರ್ಚೆ ಬಂದಾಗ ನಾವು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡದೆ ಹೆಚ್ಚೆಚ್ಚು ಮಾತಾಡಿ ಅದನ್ನು ಎಜುಕೇಟ್ ಮಾಡಬೇಕು. ನಾವು ಎಜುಕೇಟ್ ಆಗಬೇಕು ಮತ್ತು ಜನರನ್ನು ಎಜುಕೇಟ್ ಮಾಡಿದ್ರೆ ಸೊ ಗೊಂದಲಗಳು ನಿವಾರಣೆ ಆಗುತ್ತೆ, ಸ್ಪಷ್ಟತೆ ಸಿಗುತ್ತೆ. ಸ್ನೇಹಿತರೆ, ಈಗ ನೋಡಿ, ಯಾವುದೇ ಒಂದು ದೇಶವನ್ನು ಧರ್ಮಾಧಾರಿತವಾಗಿ ಗುರುತಿಸಿದರೆ ಆಗುವ ಅನಾಹುತಗಳೇನು, ಅಪಾಯಗಳೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಧರ್ಮಾಧಾರಿತವಾಗಿ ರೂಪುಗೊಂಡ ದೇಶಗಳ ಆಡಳಿತ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಭಾರತ ಯಾವ ನೆಲೆಯಲ್ಲಿ ರೂಪುಗೊಂಡಿದೆ, ಭಾರತ ಧರ್ಮಾಧಾರಿತವಾಗಿ ರೂಪುಗೊಂಡಿದೆಯಾ ಅಥವಾ ಜಾತ್ಯತೀತವಾದ ನೆಲೆಯಲ್ಲಿ ರೂಪುಗೊಂಡಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಈಗ ಯತೀಂದ್ರ ಸಿದ್ದರಾಮಯ್ಯವರು ಆ ಸ್ಟೇಟ್ಮೆಂಟು ನಾನು ಯಾವ ಕಾರಣಕ್ಕೋಸ್ಕರ ಹೇಳಿದೆ ಅಂದರೆ, ಸಿದ್ದರಾಮಯ್ಯನವರು ಕೂಡ ಜಾತ್ಯತೀತ ತತ್ವಕ್ಕೆ ಬದ್ಧರಾಗಿರೋರು. ಆಮೇಲೆ ಕೋಮುವಾದಿತನ, ಆಮೇಲೆ ದೇಶವನ್ನು ಮತ್ತು ಜನರನ್ನು ವಿಭಜಿಸುವ ದುಷ್ಟಶಕ್ತಿಗಳ ವಿರುದ್ಧ ಕೂಡ ಅವರು ಸದಾ ಹೋರಾಡ್ತಾರೆ, ಮಾತಾಡ್ತಾರೆ. ಈಗ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಇಂಥದ್ದೊಂದು ಹೇಳಿಕೆ ಹೇಳಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹೇಳಿದ್ರು ಅದಕ್ಕೆ ಅವರೇ ಸ್ಪಷ್ಟನೆ ಕೊಡಬೇಕು. ಆದರೆ ಒಂದು ಹೇಳಿಕೆ ಅಂದರೆ, ಹಿಂದೂ ರಾಷ್ಟ್ರ ಆದರೆ ಮತ್ತೆ ನಾವು ಈ ಜಾತಿ ಆಧಾರಿತ ವ್ಯವಸ್ಥೆಗೆ ಒಳಪಟ್ಬಿಡ್ತೇವೆ, ಅಲ್ಲಿ ಮನುಧರ್ಮ ಬರುತ್ತೆ, ಅಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಬರುತ್ತೆ, ಇದು ಬಹಳ ಕಷ್ಟ ಅಂತ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು. ಈಗ ಏನು ಭಾರತ ಒಂದು ಧರ್ಮಾಧಾರಿತವಾಗಿ ರೂಪುಗೊಂಡಿಲ್ಲ, ಭಾರತ ಇರೋದೇ ಈಗ ಜಾತ್ಯತೀತ ರಾಷ್ಟ್ರವಾಗಿ ಇದೆ. ಆದರೆ ಅವರು ಒಂದು ವೇಳೆ ಆದರೆ ಏನೆಲ್ಲ ಸಮಸ್ಯೆ ಆಗಬಹುದು ಅನ್ನುವ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅದು ಒಂದು ವಿಚಾರ. ಆಮೇಲೆ ಈ ಹೇಳಿಕೆಗೆ ಸಂಬಂಧಪಟ್ಟಂಗೆ KS ಈಶ್ವರಪ್ಪನವರು ಇಲ್ಲ ಸೂರ್ಯಚಂದ್ರ ಎಷ್ಟು ಸತ್ಯವೋ ಹಾಗೆ ಭಾರತ ಹಿಂದೂ ರಾಷ್ಟ್ರ ಆಗೋದನ್ನು ಯಾರೂ ಕೂಡ ತಪ್ಪಿಸೋದಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇರಲಿ ಸ್ನೇಹಿತರೆ, ನಾವು ಮೊದಲು ಒಂದು ಅರ್ಥ ಮಾಡ್ಕೋಬೇಕು. ನಾವು ಮನುಷ್ಯರಾಗುವ ರಾಷ್ಟ್ರ ನಿರ್ಮಾಣ ಮಾಡುವ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇವೆಲ್ಲ ಧರ್ಮಗಳು, ಮನುಷ್ಯ ಹುಟ್ಟಿದ ಮೇಲೆ ಅವನು ಒಂದು ರೀತಿಯ ಅನಾಗರಿಕನಾಗಿದ್ದ. ಅವನಿಗೊಂದು ನಾಗರಿಕತೆ ಇರಲಿಲ್ಲ, ಅವನ ಸಂಸ್ಕೃತಿ ಇರಲಿಲ್ಲ. ನಾನು ಹೆಂಗೆ ಮಾತಾಡಬೇಕು, ನಾನು ಹೆಂಗೆ ಬದುಕಬೇಕು, ನಾನು ಯಾವ ಬಟ್ಟೆ ತೊಡಬೇಕು, ಯಾವ ಆಹಾರ ಸೇವಿಸಬೇಕು, ಹೇಗೆ ನಾನು ಜನರ ಜೊತೆ ಬೆರೀಬೇಕು, ಮಿಂಗಲ್ ಆಗಬೇಕು ಅನ್ನೋದೇ ಗೊತ್ತಿರಲಿಲ್ಲ. ನಾಗರಿಕತೆ ಬೆಳೆದಿದ್ದು ಎಲ್ಲಿ? ಕಾಡಲ್ಲಿ, ನದಿಯ ಅಂಚಲ್ಲಿ. ಮನುಷ್ಯ ಫಸ್ಟು ಅವನ ಕಾಡಿನ ಬದುಕು, ಆ ಆದಿಮತನದಿಂದ ನಾಗರಿಕತೆಯ ಕಡೆಗೆ, ಸಂಸ್ಕೃತಿಗೆ ಬಂದ ನಂತರ ಅವನಿಗೆ ಒಂದು ಧರ್ಮ, ಒಂದು ಆಚಾರ, ಒಂದು ವಿಚಾರಗಳು, ನಾನು ಹೀಗೆ ಬದುಕಬೇಕು, ಹೀಗೆ ಬದುಕಿದ್ರೆ ಚೆನ್ನ, ನನ್ನದೇ ಆದ ವಿಚಾರಗಳು, ನಾನು ಒಂದು ರೂಪುರೇಷೆ ಮಾಡ್ಕೊಳ್ತೀನಿ, ಒಂದು ಸಾಂಸ್ಥಿಕತೆ ಕೊಡ್ತೀನಿ ಅಂತ ಏನೇನೋ ಮಾಡ್ಕೊಂಡ. ಆಮೇಲೆ ಇವೆಲ್ಲ ಹುಟ್ಕೊಂಡ್ವು. ಮನುಷ್ಯ ಹುಟ್ಟಿದಾಗ ಯಾವ ಧರ್ಮನೂ ಇರಲಿಲ್ಲ, ಯಾವ ಸಂಸ್ಕೃತಿನೂ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ಆದಿಮತನದಲ್ಲಿ ಇದ್ದ, ಕಾಡುತನದಲ್ಲಿ ಇದ್ದ. ಇದು ಒಂದು. ಈಗ ನಾವು ಭಾರತದಲ್ಲಿದ್ದೇವೆ. ಭಾರತ ಎಲ್ಲ ಜಾತಿ ಧರ್ಮಗಳ ರಾಷ್ಟ್ರ, ಅದು ಜಾತ್ಯತೀತವಾದಂಥ ರಾಷ್ಟ್ರ. ಸೊ ಈ ಭಾರತದಲ್ಲಿ ನಾವು ಸಮಾನತೆ, ಸಹೋದರತೆ, ಭ್ರಾತೃತ್ವ, ಈ ವಿಚಾರಗಳ ಬಗ್ಗೆ ಯಾರೂ ಮಾತಾಡೋದನ್ನು ನಾನೆಲ್ಲೂ ತುಂಬ ಕಡಿಮೆ ರಾಜಕಾರಣಿಗಳು ಮಾತಾಡೋದು. ನಾವು ಒಂದು ರಾಷ್ಟ್ರ ಮಾಡ್ತೀನಿ. ಅಂಬೇಡ್ಕರ್ ಅವರು ಕೂಡ ಹಿಂದೂ ರಾಷ್ಟ್ರ ಆದರೆ ಅದು ಎಷ್ಟು ಅಪಾಯ ಅಂತ ಅವರು ಪುಸ್ತಕವನ್ನು ಕೂಡ ಬರೆದಿದ್ದಾರೆ, ಅದನ್ನು ಓದಬೇಕಾಗತ್ತೆ. ಅಂದರೆ ಅವರು ಒಂದು ಮಾತು ಹೇಳ್ತಾರಲ್ಲ, ನಾನು ಆಕಸ್ಮಿಕವಾಗಿ ಹಿಂದೂವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದೂವಾಗಿ ಸಾಯಲಾರೆ ಅಂತ ಹೇಳಿ ಕೊನೆಗೆ ಅವರು ಬೌದ್ಧ ಧರ್ಮಕ್ಕೆ ಸೇರ್ಪಡೆಗೊಂಡರು. ಹಂಗೆ ಅಂಬೇಡ್ಕರ್ ಅವರು ಯಾಕೆ ಅವ್ರು ಮತಾಂತರ ಆದರು, ಯಾಕೆ ಹಿಂದೂ ಧರ್ಮವನ್ನು ಬಿಟ್ಟರು, ಯಾಕೆ ಹಿಂದೂ ಧರ್ಮದಲ್ಲಿರೋ ಸಮಸ್ಯೆಗಳ ಬಗ್ಗೆ ಹೇಳಿದರು? ನಾವು ಯಾವುದೇ ಧರ್ಮ ಆಗಲಿ,
ಯಾವುದೇ ಧರ್ಮದಲ್ಲಿರುವ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಒಳ್ಳೆಯ ವಿಚಾರಗಳ ಬಗ್ಗೆ ಕೂಡ ಫೋಕಸ್ ಮಾಡಬೇಕು. ಅಲ್ಲಿರುವ ಮೌಢ್ಯಗಳು, ಅಲ್ಲಿರುವ ಕಂದಾಚಾರಗಳು, ಅಲ್ಲಿರುವ ತಾರತಮ್ಯಗಳು, ಅಲ್ಲಿರುವ ಶ್ರೇಷ್ಠತೆಯ ವ್ಯಸನಗಳು, ಇದ್ರ ಬಗ್ಗೆ ಮಾತಾಡಬೇಕು. ಸೊ ಅದನ್ನು ಮಾತಾಡಿದಷ್ಟೇ ಅಲ್ಲ, ಅವನ್ನ ನಿವಾರಣೆ ಮಾಡೋ ನಿಟ್ಟಲ್ಲಿ ಕೂಡ ನಾವು ಶ್ರಮ ವಹಿಸಬೇಕು. ಈಗ ನೋಡಿ, ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಿದ್ರು, ಈ ಅಸ್ಪೃಶ್ಯತೆ ಅನ್ನೋದು ಹಿಂದೂ ಧರ್ಮಕ್ಕೆ ಒಂದು ದುರ್ಮಾಂಸ ಇದ್ದ ಹಾಗೆ ಅಂತ. ಅದನ್ನು ನೀವು ತೆಗಿದೇ ಇದ್ದರೆ ಅದು ಇಡೀ ಒಂದು ಧರ್ಮವನ್ನೇ ಹಾಳು ಮಾಡಿಬಿಡುತ್ತೆ ಆ ಅಸ್ಪೃಶ್ಯತೆ ಅಂತ. ಆ ಒಂದು ಸ್ಪಷ್ಟತೆ ಮಹಾತ್ಮ ಗಾಂಧಿಯವರಿಗಿತ್ತು. ಕೊನೆಗೆ ಅವರು ಅಂತರ್ಜಾತಿ ವಿವಾಹಗಳಿಗೆ ಮಾತ್ರ ನಾನು ಬರ್ತೇನೆ ಅನ್ನೋ ಹಂತಕ್ಕೆ ಬಂದ್ಬಿಟ್ರು. ಆಮೇಲೆ ಸ್ವಾಮಿ ವಿವೇಕಾನಂದ ಅವರು ಹಿಂದೂ ಧರ್ಮದಲ್ಲಿರುವ ಸಮಸ್ಯೆಗಳ ಬಗ್ಗೆ, ತೊಡಕುಗಳ ಬಗ್ಗೆ, ಕಂದಾಚಾರಗಳ ಬಗ್ಗೆ ಅವರಷ್ಟು ಟೀಕೆ ಮಾಡಿದವರು ಯಾರೂ ಇಲ್ಲ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಹಂಗಂತೇಳಿ ಬೇರೆ ಧರ್ಮದಲ್ಲಿ ಸಮಸ್ಯೆಗಳಿಲ್ವಾ, ತೊಡಕುಗಳಿಲ್ವಾ? ಖಂಡಿತ ಇದುವೆ. ಅದನ್ನು ಆಯಾ ಧರ್ಮದ ಸಂಸ್ಥಾಪಕರುಗಳು ಅಥವಾ ಆಯಾ ಧರ್ಮದ ಧಾರ್ಮಿಕ ಮುಖಂಡರು ಅದನ್ನು ಬಗೆಹರಿಸ್ಕೊಳ್ಬೇಕು. ಹಾಗಾಗಿ ಒಂದು ದೇಶದಲ್ಲಿ ನಾನು ಯಾವುದೋ ಒಂದು ಧರ್ಮವನ್ನು ಜನಸಂಖ್ಯೆ ಹೆಚ್ಚಿದ್ದೀವಿ ಅಥವಾ ಇಲ್ಲದೇ ಇರಲಿ ಅವ್ರನ್ನ ನಾವು ಆ ಒಂದು ಧರ್ಮದ ಆಧಾರದಲ್ಲಿ ದೇಶವನ್ನು ಕಟ್ಟುತ್ತೇವೆ, ದೇಶವನ್ನು ನಿರ್ಮಾಣ ಮಾಡ್ತೇವೆ ಅಂದಾಗ ಸಹಜವಾಗಿಯೇ ಬೇರೆ ಸಮುದಾಯಗಳಿಗೊಂದು ಅಭದ್ರತೆ, ಅತಂತ್ರ ಶುರುವಾಗುತ್ತೆ, ದಬ್ಬಾಳಿಕೆ ಶುರುವಾಗುತ್ತೆ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಹಾಗೆ ನೋಡಿದ್ರೆ ಮನುಷ್ಯ ನಮ್ಮ ಈ ಏನು ಜೀವ ಸಂಕುಲ ಶುರುವಾಯ್ತಲ್ಲ, ಆ ಜೀವ ಸಂಕುಲ ಶುರುವಾಗಿದ್ದೇ ಭೂಮಿ ಮೇಲೆ. ಭೂಮಿ ಹುಟ್ಟಿದ್ದೇ ಸಾವಿರಾರು ಕೋಟಿ ಒಂದು ವರ್ಷಗಳ ನಂತರ. ಅದೊಂದು ತಾಕಲಾಟ ಆಗಿ ಪ್ರಕೃತಿಯಲ್ಲಿ ಅದೊಂದು ವಿಸ್ಮಯ ಆಗಿ, ದೊಡ್ಡ ತುಂಡು ಸೂರ್ಯನಾಗಿ, ಚಿಕ್ಕ ತುಂಡು ಭೂಮಿಯಾಗಿ, ಭೂಮಿ ಹುಟ್ಟಿದ್ದು ಹೀಗೆ ಅಂತೇಳಿ. ಭೂಮಿ ಹುಟ್ಟಿದ ಮೇಲೆ ಅದರಲ್ಲೊಂದು ಜೀವ ಪ್ರಭೇದ, ಜೀವ ವಿಕಾಸಗಳು, ಸೃಷ್ಟಿಯ ಕ್ರಿಯೆ ಆಗೋಕ್ಕೆ ಎಷ್ಟೋ ವರ್ಷಗಳು ತೆಗೆದುಕೊಂಡು, ಹಾಗೆ ಸೃಷ್ಟಿಯ ಕ್ರಿಯೆ ಸಾವಿರಾರು ವರ್ಷಗಳು, ನದಿ ಸರೋವರ ಎಲ್ಲ ಆದಮೇಲೆ ಮನುಷ್ಯ ಹುಟ್ಟಕ್ಕೆ ಶುರು ಮಾಡ್ದ. ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆ ಹೋಮೋಸೆಪಿಸಿಯನ್ಸ್ ಹುಟ್ಕೊಂಡ್ರು. ಹಂಗೆ ಜೀವ ಸೃಷ್ಟಿಯಾಗಿದ್ದು ಮೊದಲು ಎಲ್ಲಿ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಅಂತೇಳಿ ಸಂಶೋಧಕರು, ಏನು ಮಾನವಶಾಸ್ತ್ರೀಯ ವಿಜ್ಞಾನಿಗಳು ಹೇಳ್ತಾರೆ. ಅಂದರೆ ನಮ್ಮೆಲ್ಲರ DNA ಅಮೇರಿಕಾ, ಆಮೇಲೆ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಎಲ್ಲರ ಅಜ್ಜಿ ಯಾರಪ್ಪ ಅಂತಂದರೆ ಅಲ್ಲಿ ಆಫ್ರಿಕಾದಲ್ಲಿರೋ ಯಾರೋ ಒಂದು ಅಜ್ಜಿನೋ ಒಂದು ಅಲ್ಲಿಂದ ಶುರುವಾಗಿರೋದು ಅಂತ. ಮನುಷ್ಯ ಜೀವ ಸಂಕುಲ ಸೃಷ್ಟಿಯಾಗಿದ್ದೇ ಅಲ್ಲಿಂದ. ಆ ನಂತರ ಮಹಾ ವಲಸೆ, ಸಾವಿರಾರು ಲಕ್ಷಾಂತರ ಕೋಟಿ ವರ್ಷಗಳ ಕಾಲ ವಲಸೆ ಆಗಿ 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 ಮನುಷ್ಯ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೆಲೆ ನಿಂತಾನೆ. ಅವನು ನೆಲೆ ನಿಂತ ಪ್ರದೇಶದ ಭೌಗೋಳಿಕತೆಗೆ ಅನುಗುಣವಾಗಿ ಅವನು ರೂಪುಗೊಳ್ತಾ ಹೋಗ್ತಾನೆ. ಅವನ ಭಾಷೆ, ಅವನ ಬಣ್ಣ, ಅವನ ಅಭಿರುಚಿ, ಅವನ ಚಿಂತನೆಗಳು ರೂಪುಗೊಳ್ತಾ ಹೋಗ್ತವೆ. ಅವಾಗ ಅಲ್ಲಿ ಸಾಂಸ್ಥಿಕತೆ, ಒಂದು ಧರ್ಮ, ಒಂದೊಂದು ಆಚರಣೆ ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ತಾನೆ. ಆದರೆ ಮೂಲ ಎಲ್ಲಿ? ದಕ್ಷಿಣ ಆಫ್ರಿಕಾ. ಅಲ್ಲಿ ಯಾರೋ ಒಂದು ಅಜ್ಜಿ, ಯಾರೋ ಒಬ್ಬರು, ಅಲ್ಲಿಂದ ನಮ್ದೆಲ್ಲ DNA ಚೆಕ್ ಮಾಡಿದ್ರೆ ಹಂಗೆ ಬರೋದು. ಹೀಗಿರುವಾಗ ನಾನು ಆ ಧರ್ಮದವನು, ನಾನು ಈ ಧರ್ಮದವನು, ನಮ್ಮದು ಇದು ರೇಷ್ಠ ಅಂದರೆ ಹೆಂಗೆ ಆಗಕ್ಕಾಗತ್ತೆ? ಇದು ಭೂಮಿ. ಈ ಭೂಮಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ನಾವು ಬದುಕುವ ಒಂದಷ್ಟು ವರ್ಷಗಳ ಕಾಲ ಅತ್ಯಂತ ನೆಮ್ಮದಿಯಿಂದ, ಜನಗಳ ಜೊತೆ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ಪರಸ್ಪರ ಸ್ನೇಹ, ಪ್ರೀತಿ, ಮಮತೆ, ಸಮತೆಯಿಂದ ಬದುಕಿದ್ರೆ ಅದೇ ಒಂದು ಒಳ್ಳೆ ರಾಷ್ಟ್ರ. ಅದನ್ನು ಬಿಟ್ಟು ನಾನು ಈ ಭೂಮಿಗೆ ಯಾರಾದರೂ ಒಂದು ರಾಷ್ಟ್ರ ಕಟ್ಟಕ್ಕಾಗತ್ತಾ? ಈ ಭೂಮಿಗೆ ಇದು ಒಂದು ಧರ್ಮದ ಭೂಮಿ, ಒಂದು ಜಾತಿಯ ಭೂಮಿ ಅಂತ ಅನ್ನಕ್ಕಾಗತ್ತಾ? ಇದು ನಡೀತಾ ಇರುತ್ತೆ. ಎಷ್ಟೋ ಸಲ ವಿಕೋಪಗಳಾಗ್ತವೆ, ಎಷ್ಟೋ ಸಲ ಜನ್ರೇಷನ್ನೇ ಹೋಗ್ಬಿಡ್ತವೆ, ಪೀಳಿಗೆಗಳೇ ಹೋಗ್ತವೆ, ಮತ್ತೆ 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 ಸೃಷ್ಟಿ ಆಗ್ತಾನೆ ಇರುತ್ತೆ ಅಲ್ವಾ? ಹೀಗಿರುವಾಗ ನಾವು ಒಂದು ತೃಣ, ಈ ಭೂಮಿಗೆ ಹೋಲಿಸಿದ್ರೆ, ಈ ಬ್ರಹ್ಮಾಂಡಕ್ಕೆ ಹೋಲಿಸಿದ್ರೆ ಒಂದು ತೃಣ. ಹೀಗಿರುವಾಗ ನಾವು ಅದು ಇದು ಅಂತೇಳಿ ಬಡ್ದಾಡ್ಕೊಳ್ಳೋದ್ರ ಬದಲಾಗಿ ಮನುಷ್ಯರಾಗಿ ಎಲ್ಲರ ಜೊತೆ ಚೆನ್ನಾಗಿ ಬದುಕಿ, ನಮಗೆ ಬೇಕಾದ ವಿಚಾರಗಳು, ನಮಗೆ ಬೇಕಾದ ಸೌಲಭ್ಯಗಳು, ಎಜುಕೇಷನ್ನು, ಆಮೇಲೆ ನಮಗೆ ಬೇಕಾದಂಥ ಒಂದು ಅಭಿವೃದ್ಧಿ, ಆಮೇಲೆ ಉದ್ಯಮಶೀಲತೆ, ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್, ಆಡಳಿತ, ಮತ್ತು ಪ್ರಗತಿಗೆ ಬೇಕಾದ ನೆಲೆಯಲ್ಲಿ ನಾವು ಹೆಂಗೆ ಸರ್ಕಾರಗಳು ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಹೆಂಗೆ ಕೆಲಸ ಮಾಡ್ತಿದ್ದೀವಿ, ಇದೆಲ್ಲ ಆದರೆ ಒಳ್ಳೆಯದು. ಇವೆಲ್ಲ ಈ ಧರ್ಮ, ರಾಷ್ಟ್ರ, ಜಾತಿ ಇವೆಲ್ಲ ಅಷ್ಟು ಪ್ರಯೋಜನಕ್ಕೆ ಬಾರದ ವಿಚಾರಗಳಾಗಿವೆ. ಇವತ್ತಿನ ಜನ್ಜಿ ಯೋಚನೆ ಮಾಡೋ ವಿಚಾರಗಳೇ ಬಹಳ ಅದ್ಭುತವಾಗಿವೆ. ಬಹುಶಃ ಈ ಹಳೆ ಕಾಲದ ಕ್ಯಾಸೆಟ್ಗಳನ್ನೆಲ್ಲ ಬಿಟ್ಬಿಟ್ಟು ಧರ್ಮ, ಜಾತಿ, ಆ ವಾದ ಈ ವಾದ ಎಲ್ಲ ಬಿಟ್ಟು ಸಂವಿಧಾನವೇ ಒಂದು ಒಳ್ಳೆ ಅದ್ಭುತವಾದಂಥ ಒಂದು
ಪುಸ್ತಕ ಅದು. ಪುಸ್ತಕ ಅನ್ನೋದಕ್ಕಿಂತ ಅದೊಂದು ಮನುಷ್ಯನ ಘನತೆಯನ್ನು ಎತ್ತಿ ಹಿಡಿಯುವಂಥ ಒಂದು ಪುಸ್ತಕ ಆಗಿದೆ. ಭಾರತ ಎಲ್ಲರ ಭಾರತ ಆಗಿದೆ. ಇದು ಎಲ್ಲರ ಭೂಮಿ, ಎಲ್ಲ ಜನರ ಒಂದು ಬಹುತ್ವದ ಭಾರತ, ಬಹುತ್ವದ ಭೂಮಿಯಾಗಿರೋದ್ರಿಂದ ಇಂಥ ವಿಚಾರಗಳಿಗೆ ಹೆಚ್ಚು ಆದ್ಯತೆ ಕೊಡದೆ ಮತ್ತು ಇಂಥ ವಿಚಾರಗಳನ್ನು ಹೇಳುವವರನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ, ಇದು ಯಾರ ರಾಷ್ಟ್ರ ಅಲ್ಲ, ಇದು ಎಲ್ಲರ ರಾಷ್ಟ್ರ ಅಂತ, ಇರುವುದೊಂದೇ ಭೂಮಿ ಅಂತ, ಇರೋದೊಂದು ಭೂಮಿನ ನಾವೆಲ್ಲ ಚೆನ್ನಾಗಿಟ್ಕೋಬೇಕು, ನಮ್ಮ ಭಾರತವನ್ನು ನಾವೆಲ್ಲರೂ ಚೆನ್ನಾಗಿಟ್ಕೋಬೇಕು, ಎಲ್ಲರಲ್ಲೂ ನಾವು ಬೆರಿಬೇಕು, ಎಲ್ಲರನ್ನೂ ನಾವು ಪ್ರೀತಿಯಿಂದ ನೋಡಬೇಕು ಮತ್ತು ಎಲ್ಲರಿಗೂ ಗೌರವ ಕೊಡಬೇಕು, ಇದು ಎಲ್ಲರ ಭಾರತ ಅಂತ ಹೇಳ್ತಾ ಆ ನೆಲೆಯಲ್ಲಿ ನಮ್ಮ ಚಿಂತನೆಗಳು ಸಾಗಲಿ. ಏನಂತೀರಿ? ನಮಸ್ಕಾರ.